ನೋಡಿ ಸರ್. ಎಲ್ಲ ಸಮಸ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ನಾಗರಿಕ ಬಂಧುಗಳಿಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ಕೋರುತ್ತಾ, ಮಹನೀಯರೇ, ಏನು ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ತಿರಂಗ ಯಾತ್ರೆಯನ್ನ ಭಾರತೀಯ ಜನತಾ ಪಕ್ಷದ ಒಂದು ಜಿಲ್ಲಾ ವತಿಯಿಂದ ಒಂದು 100 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಸೇರಿ ನಾವು ರಾಷ್ಟ್ರ ಧ್ವಜಗಳನ್ನ ಹಾರಾಡಿಸುತ್ತಾ ಇವತ್ತು ರಸ್ತೆಗಳ ಮುಖಾಂತರ ನಾವು ಮೆರವಣಿಗೆಯಲ್ಲಿ ಸಾಗಿ ಇವತ್ತು ಜಿಲ್ಲಾ ಕೇಂದ್ರವನ್ನ ತಲುಪಿ ಅಲ್ಲಿ ಭಾರತ ಮಾತೆಗೆ ಘೋಷಣೆಗಳನ್ನ ಕೂಗಿ ಇವತ್ತು ಎಲ್ಲರಿಗೆ ಒಂದು ಸಿಹಿ ಹಂಚುವುದರ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯಗಳನ್ನ, ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ಜನತೆಗೆ ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿರವರು ಏನು ಈ ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡಬೇಕು, 2047ಕ್ಕೆ ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡಬೇಕು ಎಂಬ ಸಂಕಲ್ಪವನ್ನ ಇಟ್ಕೊಂಡು ಏನು ಈ ದೇಶಕ್ಕೆ ಸ್ವತಂತ್ರ ದಿನಾಚರಣೆಯನ್ನ ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಾಗರಿಕ ಸಂದೇಶವನ್ನ ಇವತ್ತು ನೀಡಿದ್ದಾರೆ. ಮಹನೀಯರೇ, ನಮ್ಮೆಲ್ಲರಿಗೂ ಗೊತ್ತಿದೆ, ವಿಶ್ವ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಹೋರಾಟಗಳನ್ನ ಮಾಡಿ ಸ್ವತಂತ್ರವನ್ನ ಗಳಿಸಿರ್ತಕ್ಕಂಥ ರಾಷ್ಟ್ರ ಈ ಭಾರತ ಭೂಮಿ. 1000 ವರ್ಷ ನಾವು ಒಂದು ಪರಕೀಯರ ಒಂದು ದಾಸ್ಯಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಈ ಭಾರತ ಮಾತೆಯನ್ನ ಒಂದು ಪರಕೀಯರ ದಾಸ್ಯದಿಂದ ವಿಮೋಚನೆ ಮಾಡಬೇಕು ಅಂತ ಸಾವಿರಾರು ಮಹಾಪುರುಷರು, ರಾಜ ಮಹಾರಾಜರು, ನೀತಿ ತಜ್ಞರು, ಅನೇಕರು ಇವತ್ತು ಒಂದು ತ್ಯಾಗದ, ಒಂದು ಬಲಿದಾನದ ಭಾಗವಾಗಿ ಈ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿದೆ. ಹಾಗೆ ಈ ಸ್ವಾತಂತ್ರ್ಯವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಈ ದೇಶವನ್ನ ಇವತ್ತು ಏನು ನಮ್ಮ ಅನೇಕ ಮಹನೀಯರು ಇವತ್ತು ಈ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿ ಇವತ್ತು ನಮಗೆ ಗಳಿಸಿಕೊಟ್ಟಂತ ಸ್ವಾತಂತ್ರ್ಯವನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವರು ಸಂಪೂರ್ಣ ಸಹಕಾರವನ್ನ ಇವತ್ತು ನಮಗೆ ನೀಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲ ನಾಗರಿಕರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ಳೋದು ಏನು ಅಂದ್ರೆ, ತಾವೆಲ್ಲರೂ ಸಹ ಆಗಸ್ಟ್ 14 ಮತ್ತು 15 ಇವೆರಡೂ ದಿನ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ಇವತ್ತು ರಾಷ್ಟ್ರ ಧ್ವಜವನ್ನ ಆರಿಸುವ ಮುಖಾಂತರ ಇವತ್ತು ರಾಷ್ಟ್ರ ಭಕ್ತಿಯನ್ನ ತಾವು ಪ್ರದರ್ಶನ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ತಮ್ದು ಏನೇ ವೈಯಕ್ತಿಕ ಕೆಲಸ ಕಾರ್ಯಗಳಿದ್ರು ಇವೆರಡು ದಿನ ನಮ್ಮ ದೇಶದ ಒಂದು ಮಹಾಪುರುಷರನ್ನ, ಸತ್ಪುರುಷರನ್ನ ನಾವು ನೆನಪನ್ನ ಮಾಡಿಕೊಂಡು ಅರ್ಥಗರ್ಭಿತವಾಗಿ ಒಂದು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ, ಅದು ಸ್ವಚ್ಛತೆ ಇರ್ಬೋದು, ಹಿರಿಯರಿಗೆ ಗೌರವ ಸೂಚಿಸುವಂಥದ್ದು ಇರ್ಬೋದು, ಇವತ್ತು ಶಾಲೆಗಳಲ್ಲಿ ಇವತ್ತು ಹೆಣ್ಮಕ್ಳಲ್ಲಿ ಏನಾದ್ರೂ ಒಂದು ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಒಂದು ಇಟ್ಕೊಂಡು ಇವತ್ತು ಅರ್ಥಪೂರ್ಣವಾಗಿ ಈ ದೇಶದ ಒಂದು ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ಮಾಡ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ರಾಜಕೀಯವನ್ನ ನಾವು ಬೆರೆಸದೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಈ ತಾಯಿಯ ಹೆಮ್ಮೆಯ ಮಕ್ಕಳು, ನಾವು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೀಮಿತವಲ್ಲ, ನಾವೆಲ್ಲರೂ ಭಾರತ ಮಾತೆ ಹೆಮ್ಮೆಯ ಪುತ್ರರು ಎಂಬ ಒಂದು ಅಜೆಂಡಾವನ್ನ ಇಟ್ಕೊಂಡು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಈ ದೇಶದ 146 ಕೋಟಿ ಜನ ಕೂಡ ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈ ದೇಶಕ್ಕೆ ಕೇವಲ ನಾವು ಸ್ವಾತಂತ್ರ್ಯ ಅಂದ ತಕ್ಷಣ ಕೇವಲ ನಾವು 40-50 ವರ್ಷದ ಇತಿಹಾಸ ಇಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಅನೇಕ ಮಹನೀಯರು ಒಂದು ತ್ಯಾಗ ಬಲಿದಾನಗಳನ್ನ ಸಲ್ಲಿಸಿದ್ದಾರೆ. ಹಾಗೆ
ಅದರ ಜೊತೆಗೆ ಏನಂದ್ರೆ ಈ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಒಂದು ತನ್ನ ಕ್ಯಾಬಿನೆಟ್ ಅಲ್ಲಿ ಒಂದು ವಿಷಯವನ್ನ ಪಾಸ್ ಮಾಡಿ ಏನು ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಲ್ಲ ಹೋರಾಟಗಾರರಿಗೆ ಒಂದು ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿಯ ಒಂದು ಗೀತೆಯನ್ನ, ಒಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಒಂದು ಸ್ಥಾನಮಾನ, ರಾಷ್ಟ್ರಗೀತೆ ಅಷ್ಟೇ ಸರಿಸಮಾನವಾದ ಒಂದು ಮಾನ್ಯತೆಯನ್ನ ಇವತ್ತು ಸಂವಿಧಾನಬದ್ಧವಾಗಿ ನೀಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಒಂದೇ ಮಾತರಂ ಯಾವುದೇ ಒಂದು ಜಾತಿ, ಧರ್ಮ ಇಲ್ಲ ಯಾವುದೇ ಒಂದು ಪ್ರಾಂತ್ಯಕ್ಕೆ ಸೀಮಿತವಾದಂತ ಗೀತೆ ಅಲ್ಲ. ಅದು ಏನು 1950ರಲ್ಲಿ 1905ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದನ್ನ ಅಧಿಕೃತವಾಗಿ ಒಂದು ರಾಷ್ಟ್ರಗೀತೆಯಾಗಿ, ಸ್ವಾತಂತ್ರ್ಯ ಗೀತೆಯಾಗಿ ಇವತ್ತು ಅದನ್ನ ಅಂಗೀಕಾರ ಮಾಡ್ತು. ಇವತ್ತು ಏನು ಆ ದಿನ ಬಂಗಾಳದಲ್ಲಿ ವಿಶೇಷವಾಗಿ ಸ್ವತಂತ್ರ ಹೋರಾಟದ ಕೆಚ್ಚು ನಿರ್ಮಾಣ ಆಗಿದ್ದು ಬಹು ಮುಖ್ಯವಾಗಿ ಬಂಗಾಳ ಪ್ರಾಂತ್ಯದಲ್ಲಿ. ಅವತ್ತು ಏನು ಬಂಗಾಳ ಪ್ರಾಂತ್ಯದಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಒಂದು ಸ್ಫೂರ್ತಿಯ ಒಂದು ಕೆಚ್ಚನ್ನ ಒಂದು ನೀಡಿರ್ತಕ್ಕಂತ ಒಂದು ಒಂದೇ ಮಾತರಂ ಗೀತೆಗೆ ಇವತ್ತು ಒಂದು ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಇದನ್ನ ಸ್ವಾತಂತ್ರ್ಯ ಭಾರತ 1950ರಲ್ಲಿ ಸ್ವಾತಂತ್ರ್ಯ ಭಾರತದ ಸರ್ಕಾರ, ನೇಮಿತ ಸರ್ಕಾರ ಒಂದೇ ಮಾತರಂ ಗೀತೆಯನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಅಂಗೀಕಾರ ಮಾಡಿ ಇವತ್ತಿಗೆ 76 ವರ್ಷ ಆಗಿದೆ. ಸೊ ಹಾಗಾಗಿ ಈ ಒಂದೇ ಮಾತರಂ ಕೂಡ ನಾವು ಅದಕ್ಕೆ ಏನು ಈ ರಾಷ್ಟ್ರಗೀತೆಯಕ್ಕೆ ನಾವು ಏನು ಗೌರವವನ್ನ ಸಲ್ಲಿಸ್ತೀರಿ ಅಷ್ಟೇ ಗೌರವವನ್ನ ಇವತ್ತು ನಾವು ಒಂದೇ ಮಾತರಂ ಗೀತೆಗೂ ಸಲ್ಲಿಸ್ಬೇಕಾಗ್ತದೆ. ಈ ರಾಷ್ಟ್ರ ಸ್ವಾತಂತ್ರ್ಯ ದಿನಾಚರಣೆಯ ಇಲ್ಲಿ ರಾಷ್ಟ್ರಗೀತೆಗೆ ನಾವು ಏನು ಅಳವಡಿಕೆ ಮಾಡ್ಕೋತೀವೋ ಅದೇ ರೀತಿ ಇವತ್ತು ಒಂದೇ ಮಾತರಂ ಕೂಡ ಪ್ರತಿಯೊಬ್ಬ ನಾಗರಿಕರು ತಾವು ಹಾಡಬೇಕು, ಅದನ್ನ ಕೇಳಬೇಕು, ಅದರ ವಿಚಾರಗಳನ್ನ ತಿಳ್ಕೊಳ್ಬೇಕು, ಅದರ ಇತಿಹಾಸವನ್ನ ಅಧ್ಯಯನ ಮಾಡಬೇಕು. ಒಂದೇ ಮಾತರಂ ಗೀತೆ ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಒಂದು ಗೀತೆ ಅಲ್ಲ. ಇದು ಒಂದು ರಾಷ್ಟ್ರದ ಸ್ವತಂತ್ರ ಹೋರಾಟದ ಒಂದು ರಾಷ್ಟ್ರ ಭಕ್ತಿಯನ್ನ ಬಿಂಬಿಸ್ತಕ್ಕಂತ ಒಂದು ರಾಷ್ಟ್ರೀಯ ಗೀತೆ. ಸೊ ಹಾಗಾಗಿ ಇದರಲ್ಲಿ ತಾವು ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ. ಒಂದೇ ಮಾತರಂ ಕೂಡ ನಮ್ಮ ರಾಷ್ಟ್ರಗೀತೆ, ಅದನ್ನ ನಾವೆಲ್ಲರೂ ಗೌರವಿಸೋಣ. ಹಾಗೆ ಇವತ್ತು ಏನು ನರೇಂದ್ರ ಮೋದಿ ಅವರು 2014ರಲ್ಲಿ ಈ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ಒಂದು ಸ್ಕಿಲ್ ಇಂಡಿಯಾ, ಒಂದು ಶೈನ್ ಇಂಡಿಯಾ ಅಂದ್ರೆ ಭಾರತವನ್ನ ಒಂದು ಆಧುನೀಕರಣಗೊಳಿಸ್ಬೇಕು ಅಂತ ಮನಗಂಡಂತವ್ರು ಇವತ್ತು ಡಿಜಿಟಲ್ ಇಂಡಿಯಾವನ್ನ ಜಾರಿ ತಂದು ಇವತ್ತು ವಿಶ್ವದ ಮುಂದುವರೆದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇವತ್ತು ಸರಿಸಮಾನವಾಗಿ ನಿಲ್ಲುವ ರೀತಿಯಲ್ಲಿ ಇವತ್ತು ರಾಷ್ಟ್ರ ಕಟ್ಟತಕ್ಕಂತ ಒಂದು ಕೆಲಸವನ್ನ ಇವತ್ತು ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರ ಜೊತೆ ಹೆಗಲು ಕೊಟ್ಟು ಮುಂದಿನ ದಿನಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಬೇರುಗಳನ್ನ ನಾವು ಗಟ್ಟಿಯಾಗಿ ಬಲಪಡಿಸೋದಿದೆ. ಹಾಗೆ ಕರ್ನಾಟಕದಲ್ಲೂ ಸಹ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಇನ್ನಷ್ಟು ಯಶಸ್ವಿಯಾಗಿ ಹೋರಾಟಗಳನ್ನ ಮಾಡಲಿ. ಇವತ್ತು ಏನು ಪ್ರಸ್ತುತ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದು ಜನವಿರೋಧಿ ಧೋರಣೆಗಳನ್ನ, ಒಂದು ಭ್ರಷ್ಟಾಚಾರದ ವಿಚಾರಗಳನ್ನ ಇನ್ನಷ್ಟು ಎತ್ತಿ ತೋರಿಸಿ ಸಾರ್ವಜನಿಕರ ಮುಂದೆ ಇಟ್ಟು ಇವತ್ತು ನಾವು ಒಂದು ಉತ್ತಮ ಆಡಳಿತ ಪಕ್ಷವಾಗಿ ಇವತ್ತು ಕಾರ್ಯವನ್ನ ನಿರ್ವಹಣೆ ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಇದೆ. ಸೊ ಹಾಗಾಗಿ ತಾವು ದಯವಿಟ್ಟು ಇಲ್ಲಿ ಸಾಮಾಜಿಕ ಸ್ಥಳೀಯವಾಗಿ ಸಾರ್ವಜನಿಕರ ಕುಂದುಕೊರತೆಗಳೇನಿವೆ, ಸಾರ್ವಜನಿಕರ ಅಹವಾಲುಗಳೇನಿದೆ, ಸಾರ್ವಜನಿಕರ ನೋವಿದೆ, ಒಂದು ಕೃಷಿಕರ ಬದುಕೇನಿದೆ, ಇವತ್ತು ಈ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಇವತ್ತು ಕೃಷಿಕರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಯಾವಾಗ ಅತಿವೃಷ್ಟಿ ಆಗ್ತದೋ, ಯಾವಾಗ ಅನಾವೃಷ್ಟಿ ಆಗ್ತದೋ ಅಂತಕ್ಕಂಥ ವಿಚಾರಗಳಿಗೆ ಗೊತ್ತಿಲ್ಲ. ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಬಿತ್ತನೆಯಲ್ಲಿ ರಸಗೊಬ್ಬರಗಳಲ್ಲಿ ಇವತ್ತು ಕಳಪೆ ಬೀಜಗಳು, ಕಳಪೆ ಮಿಶ್ರಿತ ರಸಗೊಬ್ಬರಗಳು ಇವತ್ತು ವಿತರಣೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ತನ್ನ ಏಳು ಧ್ವನಿಯಲ್ಲಿ ಇವತ್ತು ಪ್ರಬಲ ಒಂದು ವಿರೋಧ ಪಕ್ಷವಾಗಿ ಇವತ್ತು ತನ್ನ ಜವಾಬ್ದಾರಿಯನ್ನ ನಿಭಾಯಿಸೋದಿದೆ. ಸೊ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಏನು 2028ರ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವನ್ನ ತಾವು ಅಧಿಕಾರಕ್ಕೆ ತಂದು ಈ ರಾಷ್ಟ್ರವನ್ನ, ಈ ಸಮಾಜವನ್ನ, ಈ ರಾಜ್ಯವನ್ನ ಒಂದು ಸದೃಢವಾಗಿ ಕಟ್ತಕ್ಕಂತ ಸಂಕಲ್ಪ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಒಂದು ಶುಭಾಶಯಗಳನ್ನ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೋರ್ತಾ
ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರಿಗೂ ಭಗವಂತ ಆಯುಷು, ಆರೋಗ್ಯ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಕೊಂಡೇನಹಳ್ಳಿ ಮುರಳಿ ಅಂತ, ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ.